ಹಾಯ್ ವೆಲ್ಕಮ್ ಟು ಮೈ ಕಿಚನ್. ಹಾಯ್ ಫ್ರೆಂಡ್ಸ್. ತುಂಬ ಬೇಗನೆ ಪನ್ನೀರು ಗ್ರೇವಿ ಒಂದು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ತುಂಬ ಬೇಗ ಆಗುತ್ತೆ. ಬೆಳಗ್ಗೆ ಹೊತ್ತು ನಾಷ್ಟಕ್ಕೆ ಮಕ್ಕಳು ಬಾಕ್ಸ್ಗಳಿಗೆಲ್ಲ ಜಲ್ದಿ ಮಾಡಬೇಕಾಗತ್ತೆ. ಸೊ ಅದು ಹೇಗೆ ಮಾಡ್ಕೊಳ್ಳೋದು ರುಚಿಯಾಗಿ ತುಂಬ ಈಸಿಯಾಗಿ ತೋರಿಸ್ಕೊಡ್ತೀನಿ. ಇದು ಪೂರಿ, ಚಪಾತಿ, ರೊಟ್ಟಿ, ಆಮೇಲೆ ಗೀ ರೈಸು, ಜೀರಾ ರೈಸು ಎಲ್ಲದ್ರ ಜೊತೆಗೆ ತುಂಬ ಚೆನ್ನಾಗಿರುತ್ತೆ. ಒಂದು ಸತಿ ಈ ಥರ ಟ್ರೈ ಮಾಡಿ. ನಾನು ಮನೆಯಲ್ಲೇ ಮಾಡಿರೋವಂಥ ಪನ್ನೀರನ್ನ ತೊಗೊಂಡು ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಹೊರಗಡೆ ಎತ್ತು ಅಷ್ಟು ಚೆನ್ನಾಗಿರಲ್ಲ. ನಾನು ಪನ್ನೀರ್ನೆಲ್ಲ ಕಟ್ ಮಾಡಿಕೊಂಡು ಅದಕ್ಕೆ ಒಂದು ಸ್ವಲ್ಪ ಪುಡಿ ಉಪ್ಪು, ಒಂದು ಸ್ವಲ್ಪ ಖಾರ ಪೌಡರ್ ಹಾಕ್ಬಿಟ್ಟು ಅದನ್ನು ಮಿಕ್ಸ್ ಮಾಡಿ ಇಕ್ತೀನಿ ಒಂದು ಸ್ವಲ್ಪ ಹೊತ್ತು. ಒಂದು ಸ್ವಲ್ಪ ಹೊತ್ತು ಅದನ್ನು ಮಿಕ್ಸ್ ಮಾಡಿ ಇಟ್ಟು ನಾನು ಒಂದು ಜಾರ್ಗೆ ಒಂದು 3 ಟೊಮೊಟೊ ಹಣ್ಣು, ಒಂದು 10 ಗೋಡಂಬಿ, ಒಂದು 2 ಸ್ಪೂನಷ್ಟು ಹುರ್ಗಡ್ಲೆ ಹಾಕ್ತೀನಿ. ಹುರ್ಗಡ್ಲೆ ಆಪ್ಷನಲ್ಲು, ಬೇಕು ಅಂದರೆ ಹಾಕ್ಕೊಳ್ಳಿ. 2 ಹಸಿಮೆಣ್ಸಿನ್ಕಾಯಿ ಹಾಕ್ಕೋತೀನಿ ರುಚಿಗೆ. ಇದಕ್ಕೆ ನಾನು ಪನ್ನೀರ್ ಮಾಡಿದ್ನಲ್ಲ ಅದ್ರದ್ದು ನೀರು ಹಾಲು ಒಡೆದಿದ್ದು ನೀರು ಇರುತ್ತಲ್ಲ ಅದನ್ನೇ ನಾನು ಜಾರ್ ಸ್ವಲ್ಪ ಹಾಕ್ಕೊಂಡು ರುಬ್ಕೊತಾ ಇದ್ದೀನಿ. ಆಮೇಲೆ ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕೋತೀನಿ. ಜಾಸ್ತಿ ನಾನು ಎಣ್ಣೆ ಬಳಸಲ್ಲ. ಬೇಕು ಎಣ್ಣೆ ಇಷ್ಟಪಡೋರು ಬಳಸ್ಕೊಳ್ಳಿ. ನಾನು ಅಡುಗೆ ಎಣ್ಣೆ ಒಂದು 3 ಸ್ಪೂನ್ ಅಷ್ಟು ಎಣ್ಣೆ ಹಾಕೋತಾ ಇದ್ದೀನಿ. ಇದಕ್ಕೆ ನಾವೇನು ಉಪ್ಪು ಮತ್ತು ಖಾರ ಪೌಡ್ರ್ ಹಾಕಿ ಇಟ್ಟಿದ್ವಲ್ಲ ಪನ್ನೀರು, ಅದನ್ನ ಜಸ್ಟ್ ಒಂದು 30 ಸೆಕೆಂಡ್ ಅಷ್ಟು ನಾನು ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ ಅಷ್ಟೇ, ಜಾಸ್ತಿ ಮಾಡ್ತಾಯಿಲ್ಲ. ಸೊ ಪನ್ನೀರ್ ಆದಷ್ಟು ಮನೆಯಲ್ಲೇ ಮಾಡ್ಕೊಳ್ಳಿ ಫ್ರೆಂಡ್ಸ್, ತುಂಬ ಹೆಲ್ದಿಯಾಗಿರುತ್ತೆ. ನಾನು ಆ ಪನ್ನೀರೆಲ್ಲ ಎತ್ಕೊಂಡು ಅದೇ ಎಣ್ಣೆಗೆ ಒಂದು ಸ್ವಲ್ಪ ಒಂದು 2 ಈರುಳ್ಳಿನ ಕಟ್ ಮಾಡಿಕೊಂಡು ಹಾಕೋತಾ ಇದ್ದೀನಿ. ಈರುಳ್ಳಿ ಜಲ್ದಿ ಬಾಡಲಿ ಅಂದ್ಬಿಟ್ಟು ಒಂದು ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ. ಉಪ್ಪು ನೋಡಿ ಹಾಕ್ಕೊಳ್ಳಿ, ಯಾಕೆಂದರೆ ನಾವು ಪನ್ನೀರ್ಗೂ ಸಹ ಹಾಕಿರ್ತೀವಿ. ಆಮೇಲೆ ಈರುಳ್ಳಿ ಬಾಡಿದ್ಮೇಲೆ ನಾವೇನು ರುಬ್ಬಿಟ್ಕೊಂಡಿದ್ವಲ್ಲ ಆ ಮಸಾಲೆನ ಹಾಕ್ಬಿಟ್ಟು ಒಂದು 10 ನಿಮಿಷ ಬೇಯಿಸ್ಕೊಳ್ಳೋಣ. ಇದನ್ನು ಬೇಯಿಸ್ಕೊಳ್ಳೋದ್ರಿಂದ ಏನಾಗುತ್ತೆ, ಕಲರು ಚೇಂಜ್ ಆಗುತ್ತೆ, ಚೆನ್ನಾಗಿ ಮಸಾಲೆ ಬೆಂದಿರುತ್ತೆ, ಜಲ್ದಿ ಆಗುತ್ತೆ. ಏನೊಂದು 10 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ನೋಡಿ ಆಗಲೇ ಕಲರು ಎಲ್ಲ ಚೇಂಜ್ ಆಗೋಗಿದೆ, ಚೆನ್ನಾಗಿ ಮಸಾಲೆ ಬೆಂದಿದೆ. ಈ ಟೈಮಲ್ಲಿ ನಾನು ಗರಂ ಮಸಾಲ ಹಾಕೋತಾ ಇದ್ದೀನಿ ಸ್ವಲ್ಪ. ಒಂದು ಕಾಲು ಸ್ಪೂನಷ್ಟು ನಾನು ಗರಂ ಮಸಾಲ ಹಾಕ್ಕೊಂಡಿದ್ದೀನಿ. ಖಾರ ಪೌಡ್ರು ಮೊದಲೇ ಒಂದು ಸ್ವಲ್ಪ ಹಾಕ್ಕೊಂಡಿದ್ದೆ, ನೋಡಿ ಹಾಕ್ಕೊಳ್ಳಿ ಖಾರ ಪೌಡರ್ನ. ಹಸಿಮೆಣ್ಸಿನ್ಕಾಯಿ ಸಹ ಹಾಕ್ಕೊಂಡಿದ್ದೆ. ಖಾರ ನೀವು ಯಾವ ರೀತಿ ತಿಂತೀರೋ ಅದ್ರಿಗೆ ಅನುಗುಣವಾಗಿ ಹಾಕ್ಕೊಳ್ಳಿ. ಆಮೇಲೆ ಏನು ಪನ್ನೀರನ್ನ ಒಂದು ಸ್ವಲ್ಪ ಎಣ್ಣೆಲಿ ಫ್ರೈ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನೆಲ್ಲ ಮಸಾಲೆ ಬೆಂದಿರೋ ಮಸಾಲೆಗೆ ಸೇರಿಸ್ಕೊತಾ ಇದ್ದೀನಿ. ಏನು ತುಂಬ ಹೊತ್ತೇನು ಆಗೋಲ್ಲ, ಪನ್ನೀರ್ ಹಾಕಿದ ಮೇಲೆ ಒಂದು 5 ನಿಮಿಷ ಆಗೋಗುತ್ತೆ. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸಣ್ಣ ಉರಿಯಲ್ಲಿ ಮಾಡ್ಕೊಳ್ಳಿ, ಮೀಡಿಯಮ್ ಉರಿಯಲ್ಲಿ. ಸೊ ಕಲರು ಎಲ್ಲ ಚೇಂಜ್ ಆಗಿದೆ, ಸ್ವಲ್ಪ ಗಟ್ಟಿ ಅನ್ನಿಸ್ತು. ಆದ್ದರಿಂದ ನಾನು ಏನು ಪನ್ನೀರ್ದು ನೀರಿತ್ತಲ್ಲ ಅದನ್ನೇ ಬಳಸ್ಕೊತಾ ಇದ್ದೀನಿ. ನಾನು ಪನ್ನೀರ್ ಮಾಡಿದರೆ ಅದ್ರ ನೀರು ಕೂಡ ನಾನು ಎಸೆಯೋದಿಲ್ಲ. ಚಪಾತಿ, ರೊಟ್ಟಿ ಏನೇ ಮಾಡಿದರೂ ಅದಕ್ಕೆ ಆ ನೀರನ್ನೇ ಬಳಸ್ತೀನಿ ನಾನು. ಸೊ ಎಲ್ಲ ಚೆನ್ನಾಗಿ ಮಸಾಲೆ ಎಲ್ಲ ಬೆಂದಿದೆ. ನೀರು ಕೂಡ ಹಾಕ್ಕೊಂಡಿದ್ದೀನಿ ಸಾಕು ಅನಿಸುತ್ತೆ ಎಷ್ಟು ತಿಕ್ನೆಸ್ಸು. ಇನ್ನು ತಣ್ಣಗಾದ್ಮೇಲೆ ಇನ್ನೂ ಸ್ವಲ್ಪ ಜಾಸ್ತಿನೇ ತಿಕ್ನೆಸ್ ಬರುತ್ತೆ. ಇದನ್ನು ಜಸ್ಟ್ ಒಂದು 5 ನಿಮಿಷ ಕುದೀಲಿಕ್ಕೆ ಬಿಡೋಣ. ನೋಡಿ ಎಣ್ಣೆ ಎಲ್ಲ ಆಗಲೇ ಸ್ವಲ್ಪ ತೇಲ್ತಾ ಇದೆ. ನಾನು ಜಾಸ್ತಿ ಎಣ್ಣೆ ಹಾಕಿಲ್ಲ, ಅದಕ್ಕೆ ಜಾಸ್ತಿ ತೇಲ್ತಾ ಇಲ್ಲ. ಈ ಟೈಮಲ್ಲಿ ಸ್ವಲ್ಪ ಅರಿಶಿನ ಪೌಡರ್ ಹಾಕೋತಾ ಇದ್ದೀನಿ. ಬೇಕಾದ್ರೆ ನೀವು ಅರಿಶಿನ ಪೌಡರು, ನೀವು ಪನ್ನೀರ್ಗೆ ಖಾರ ಪೌಡ್ರು, ಉಪ್ಪು ಹಾಕ್ತಿರಲ್ಲ ಆ ಟೈಮಲ್ಲೂ ಕೂಡ ನೀವು ಹಾಕ್ಕೋಬೋದು. ಚೆನ್ನಾಗಿ ಕುದೀತಾ ಇದೆ, ಆಲ್ಮೋಸ್ಟ್ ಎಣ್ಣೆ ಎಲ್ಲ ಮೇಲೆ ತೇಲ್ತಾ ಇದೆ. ನಾನು ಜಾಸ್ತಿ ಎಣ್ಣೆ ಬಳಸಿಲ್ಲ, ನಾನು ಮಾಮೂಲಿ ಸನ್ಪ್ಯೂರ್ ಎಣ್ಣೆನೇ ಬಳಸೋದು. ನೀವು ಯಾವ್ದಾದ್ರು ಸರಿ ನೀವು ಬಳಸಿ. ಸೊ ಎಲ್ಲ ಪನ್ನೀರೆಲ್ಲ ಬೆಂದು ಎಲ್ಲ ಚೆನ್ನಾಗಿ ರೆಡಿಯಾಗಿದೆ. ಈಗ ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಇದನ್ನು ನಾವು ಚಪಾತಿ ಜೊತೆಗೆ ಸರ್ವ್ ಮಾಡ್ಕೊಳ್ತೀವಿ. ನೀವು ಇದು ಯಾವುದ್ರ ಜೊತೆಗೆ ಬೇಕಾದ್ರೂ ಊಟ ಮಾಡ್ಬೋದು. ಚಪಾತಿ, ರೊಟ್ಟಿ, ಪೂರಿ, ಆಮೇಲೆ ಗೀ ರೈಸು, ಜೀರಾ ರೈಸು ಎಲ್ಲದ್ರ ಜೊತೆಗೂ ಚೆನ್ನಾಗಿರುತ್ತೆ. ಮೇಲೆ ಒಂದು ಸ್ವಲ್ಪ ತುಪ್ಪ ಬಳಸ್ತಾ ಇದ್ದೀನಿ. ಮೇಲೆ ತುಪ್ಪ ಹಾಕ್ಕೊಂಡು ಇದನ್ನು ಸರ್ವ್ ಮಾಡ್ಕೊಳ್ತೀವಿ ನಾವು ಚಪಾತಿ ಜೊತೆಗೆ. ನೀವು ಒಂದು ಸತಿ ಟ್ರೈ ಮಾಡಿ. ಇಷ್ಟೊತ್ತು ನಾನು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.